guys, welcome back to Bhumi Gowda YouTube channel. ಬೆಳಬೆಳಗ್ಗೆನೆ ಬೇಗ ಅಂತ ಎದ್ದಿಲ್ಲ, 9 ಗಂಟೆಗೆ ಎದ್ದಿದ್ದೀನಿ. ನಿನ್ನ ಜನ್ಮಕ್ಕೆ ಹೋಗೋ. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಆ್ಯಂಡ್ ಏನು ಗೊತ್ತಾ, ನಾನು ಬಂದಿದ್ದೆ ಲೇಟ್ ನೈಟ್ ಆಗೋಗಿತ್ತು, ಹಂಗಾಗಿ ಮಲ್ಕೊಬಿಟ್ಟಿದ್ದೆ. ಅಮ್ಮ ಬೆಳಗ್ಗೆ ಬೇಗ ಇದ್ದು ಎಣ್ಣೆ ಕಾಯಿಸಿಟ್ಕೊಂಡಿದ್ರು. ನಾನು ಎದ್ದಿದ ತಕ್ಷಣ ಆಯಿಲ್ ಮಸಾಜ್ ಎಲ್ಲ ಮಾಡಿಕೊಟ್ರು. ತುಂಬ ರಿಲ್ಯಾಕ್ಸ್ ಆಯಿತು ನನಗಂತೂ. ನೋಡಿ, ನಾನು ಎಣ್ಣೆ ಹಚ್ಚಿಸ್ಕೊಳ್ಳೋದು ನೋಡಿ, ನಮ್ಮ ಅಜ್ಜಿನೂ ಇನ್ಸ್ಪೈರ್ ಆಗಿ ಬಂದು ಹಚ್ಚಿಸ್ಕೊತಿದ್ದಾರೆ. ನರೇ ಇನ್ನೂ ಬಂದಿಲ್ವಂತೆ, ಫುಲ್ಲು ಬರ್ಬೇಕಲ್ಲ, ಅದಕ್ಕೆ ಕಡ್ತಾ ಬರ್ತೈತಂತೆ. ಭೂನಿತ್ಗೆ ಪೂರ್ತಿ ಬುಡೆ ಎಲ್ಲ ಬೇಕುದ್ಲಾಗೈತಿ ಈಗ್ಲೇ. ಭೂನಿತ್ಗೆ ಪೂರ್ತಿ ಬುಡೆ ಎಲ್ಲ ಬೇಕುದ್ಲಾಗೈತಿ ಈಗ್ಲೇ. ಏನಾಗಬೇಕು? ಸ್ನಾನ ಮಾಡತಕ್ಕ ಕ್ಲಿಪ್. ಗೈಸ್ ಇಷ್ಟು ಕೂದಲಿಗೆ ತಲೆ ಕ್ಲಿಪ್ ಹಾಕ್ಬಿಟ್ಟು, ಹೇರ್ ಕ್ಲಿಪ್ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಡ್ತಾರಂತ ನಮ್ಮ ಅಜ್ಜಿ. ಅಯ್ಯೋ, ನಿನ್ ತಲೆಯಲ್ಲಿ ಕೊಡೋಕೆ ಬಂಬ್ಳು ತಿಂತೀನಿ. ಗೈಸ್ ಟೈಮ್ ಇವಾಗ 9:47 ಆಗಿದೆ. ಇವಾಗ ಸ್ನಾನಕ್ಕೆ ಹೋಗ್ತಿದ್ದೀನಿ. ಅದು ಹಿಂಸೆ ಮೇಲೆ ಹೋಗ್ತಾ ಇದ್ದೀನಿ. ಸ್ನಾನ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗಂತೂ. ಯಪ್ಪ, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನಮ್ಮಮ್ಮ ನಾನು ಸ್ನಾನ ಮುಗಿಸಿ ಬರೋ ಅಷ್ಟರೊಳಗೆ ಚಿಯಾ ಸೀಡ್ಸ್ನ ಎಳ್ನೀರಿಗೆ ಹಾಕಿ ನೆನೆಸಿಟ್ಟಿದ್ರು. ಇವಾಗಂತೂ ಸಮ್ಮರ್ ಸೀಸನ್ ಆಗಿರೋದ್ರಿಂದ ನಾವು ಚಿಯಾ ಸೀಡ್ಸ್ನ ನೀರಿಗೆ ನೆನೆಸಿಟ್ಟು ಕುಡಿಯೋದ್ರಿಂದ ದೇಹಕ್ಕೆ ತಂಪು ಅನಿಸುತ್ತೆ. ನಾನಂತೂ ಬೆಳಗ್ಗೆಯಿಂದ ಒಂದು ಕೆಲಸನೂ ಮಾಡಿರಲಿಲ್ಲ. ಅಮ್ಮನೇ ಪೂಜೆ ಸಾಮಾನೆಲ್ಲ ತೊಳೆದ್ಬಿಟ್ಟು ಕೊಟ್ಟಿದ್ರು. ಈ ವರ್ಷ ಯುಗಾದಿ ಗುರುವಾರನೇ ಬಂದಿರೋದ್ರಿಂದ ನನಗಂತೂ ತುಂಬ ಖುಷಿ ಆಯಿತು. ಹಾಗಾಗಿ ರಾಯರ ಮಠಕ್ಕೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಬೇಗ ಬೇಗ ಮುಗಿಸ್ಕೊಳ್ತಾ ಇದ್ದೆ. ಒಳಗೆ ನನ್ನ ಫ್ರೆಂಡು ಫೋನ್ ಮಾಡಿಬಿಟ್ಟು, ಅಯ್ಯೋ ತುಂಬ ರಶ್ ಇದೆ ಕಣೆ ಅಂತ ಅಂದ್ಬಿಟ್ಲು. ಯಾಕಂತಂದರೆ ಇವತ್ತು ಯುಗಾದಿ ಬೇರೆ ಆಗಿರೋದ್ರಿಂದ, ಅದರಲ್ಲೂ ರಾಯರ ವಾರನೇ ಯುಗಾದಿ ಬಂದಿರೋದ್ರಿಂದ ರಾಯರ ದರ್ಶನಕ್ಕೆ ಅಂತ ತುಂಬ ಜನ ಬಂದಿರ್ತಾರೆ. ಹಾಗಾಗಿ ನಾನು ಸ್ವಲ್ಪ ನಿಧಾನಕ್ಕೇ ಹೋದೆ. ಬಿಸಿಲು ಬೇರೆ ನಂಗೆ ನಡೆಯೋಕ್ಕಾಯ್ತಿಲ್ಲ, ಆಟೋಗಳು ಬೇರೆ ಸಿಗ್ತಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಅದಕ್ಕೆ ಆಟೋ ಸ್ಟ್ಯಾಂಡ್ಗೆ ಹೋಗ್ತಿದ್ದೀನಿ. ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಸಿಗ್ತೀನಿ ಗೈಸ್. ಕೊನೆಗೆ ಆಟೋನೂ ಸಿಕ್ತು. ಬೇಗ ಬೇಗ ಹೋದೆ. ಅಲ್ಲೋಗಿ ನೋಡಿದರೆ ತುಂಬಾ ರಶ್ ಇತ್ತು. ಎಲ್ಲರೂ ರಾಯರ ದರ್ಶನಕ್ಕೆ ಬಂದಿದ್ರು. ಆಮೇಲೆ ನಾನು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನಕ್ಕೆ ಅಂತ ಹೋದೆ. ನನಗಂತೂ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಗೈಸ್ ಒಳಗೆ ಬಂದರೆ ತುಂಬ ರಶ್ ಐತೆ. ಏನಾದ್ರು ತಗೊಳ್ಳೋಣ ಅಂತ ನೋಡ್ತಾಯಿದ್ದೀನಿ, ಬಟ್ ಕ್ಯಾಶ್ ಇಲ್ಲ. ಆಮೇಲೆ ಯುಗಾದಿ ಸ್ಪೆಷಲ್ ಅಂತ ಮನೆಗೆ ಬಂದು ಒಬ್ಬಟ್ಟು ಮಾಡ್ಕೊಂಡು ತಿಂದು ಇವತ್ತಿನ ನನ್ನ ಡೇನ ನಾನು ಈ ಥರ ಎಂಡ್ ಮಾಡಿದೆ. ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅಷ್ಟೇ.